ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜಾಬ್ ಡಾಟ್ ನಮಸ್ಕಾರ ಇಂಡಿಯಾ .com ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇವತ್ತು ಬಂದು ನಿಮಗೆ SSC ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. SSC ಕಾನ್ಸ್ಟೇಬಲ್ GD ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ, 40,000 ಪೋಸ್ಟ್ಗಳನ್ನ ಕರೆದಿರ್ತಾರೆ. 2025 ಇದಿರುತ್ತೆ. ಓಕೆನಾ, ಕಾನ್ಸ್ಟೇಬಲ್ SSC ಕಾನ್ಸ್ಟೇಬಲ್ ಎಲ್ಲಾ ಆರ್ಮ್ಡ್ ಫೋರ್ಸಸ್ ಬಗ್ಗೆ ಕರೆದಿರುವಂತದ್ದು. ಓಕೆನಾ, ಅದಾದ ನಂತರ ಇದ್ರದ್ದು ಲಾಸ್ಟ್ ಡೇಟ್ ಬಂದು ನಿಮಗೆ 14 ಅಕ್ಟೋಬರ್ಗೆ ಇದೆ ಸ್ನೇಹಿತರೆ. ಲಾಸ್ಟ್ ಡೇಟ್ 14ನೇ ತಾರೀಕಿದೆ. ಓಕೆನಾ, ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಆನ್ಲೈನ್ ಪೇಮೆಂಟ್ 15ನೇ ತಾರೀಕುವರೆಗೂ ಮಾಡಬಹುದು. ಅಕ್ಟೋಬರ್ ಅಲ್ಲಿ 15 ಅಕ್ಟೋಬರ್ ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಆಮೇಲೆ ಕರೆಕ್ಷನ್ಗೋಸ್ಕರ ಕೂಡ ನಿಮ್ಗೆ ಓಪನ್ ಮಾಡ್ತಾರೆ. 5 ನವೆಂಬರ್ ಇಂದ ಹಿಡಿದು 7 ನವೆಂಬರ್ ವರೆಗೂ ಕರೆಕ್ಷನ್ಗೆ ಓಪನ್ ಮಾಡ್ತಾರೆ ಸ್ನೇಹಿತರೆ. ಇದ್ರದ್ದು ಟೆಂಟೇಟಿವ್ ಎಕ್ಸಾಮ್ ಬಂದು ನಿಮಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಇರುತ್ತೆ ಸ್ನೇಹಿತರೆ. GD ಎಕ್ಸಾಮ್ ಇರುತ್ತೆ. ಇದು ಕಾನ್ಸ್ಟೇಬಲ್ ಪೋಸ್ಟ್ ಆಗಿರುತ್ತೆ. SSC ಅಲ್ಲಿ 10th ಆಗಿದ್ರೆ ಸಾಕು ಸ್ನೇಹಿತರೆ. ಓಕೆನಾ, ಇದು ಜನರಲ್ ಕ್ಯಾಂಡಿಡೇಟ್ಸ್ಗೆ 100 ರುಪೀಸ್. SC/ST ವುಮೆನ್ ಎಕ್ಸ್ ಮ್ಯಾನ್ಗೆ ಯಾವುದೇ ರೀತಿಯ ಫೀ ಇಲ್ಲ. ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ಬಂದು 18 to 25 ಇದೆ ಸ್ನೇಹಿತರೆ. ಓಕೆನಾ, ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ 10th ಅಥವಾ ಮೆಟ್ರಿಕುಲೇಷನ್ ಆಗಿರಬೇಕಾಗಿರುತ್ತೆ. 40,000 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ನೋಡಿ, BSF, CISF, CRPF, SSB, ITBP, ಪೊಲೀಸು, ಆಮೇಲೆ AR, ಆಮೇಲೆ SSF. ಓಕೆನಾ, ಇದಿಷ್ಟು ಟೋಟಲ್. ಫಿಮೇಲ್ಗೆ 3,858, ವುಮೆನ್ಸ್ ಮೇಲ್ಸ್ಗೆ 35,000 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಎಲ್ಲ ಪೋಸ್ಟ್ಗಳನ್ನು ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಅಪ್ಲೈ ಮಾಡಿ ಸ್ನೇಹಿತರೆ. CBT ಎಕ್ಸಾಮ್ ಇರುತ್ತೆ. CBT ಎಕ್ಸಾಮು ಏನೇನಿರುತ್ತೆ ಅಂತ ಹೇಳಿದ್ರೆ, ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಜನರಲ್ ನಾಲೆಡ್ಜ್, ಮತ್ತೆ ಅವೇರ್ನೆಸ್, ಮ್ಯಾಥಮೆಟಿಕ್ಸ್, ಮತ್ತೆ ಇಂಗ್ಲಿಷ್ ಅಂಡ್ ಹಿಂದಿ. ಇದು ಇಂಗ್ಲಿಷ್ ಅಥವಾ ಹಿಂದಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಆಮೇಲೆ ಫಿಸಿಕಲಿ ಎಕ್ಸಾಮಿನೇಷನ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇದನ್ನ ನೀವು ಕ್ಲಿಯರ್ ಮಾಡ್ಬೇಕಿರುತ್ತೆ. ಕ್ಲಿಯರ್ ಮಾಡಿದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ. ಮೆಡಿಕಲ್ ಎಕ್ಸಾಮ್ ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಒಂದೇ ಒಂದು ರಿಟರ್ನ್ ಎಕ್ಸಾಮ್ ಇರೋದು. ರಿಟರ್ನ್ ಎಕ್ಸಾಮ್ ಪಾಸ್ ಆದ್ರೆ ಫಿಸಿಕಲ್ ಪಾಸ್ ಆದ್ರೆ ಮೆಡಿಕಲ್ ಆಗಿದ ತಕ್ಷಣ ಫೈನಲ್ ಮೆರಿಟ್ ಲಿಸ್ಟ್ ಕೊಡ್ತಾರೆ ಸ್ನೇಹಿತರೆ. 40,000 ವೇಕೆನ್ಸಿ ಕರೆದಿದ್ದಾರೆ ಸ್ನೇಹಿತರೆ. ಇದನ್ನ ಯಾವತ್ತಿಗೂ ಮಿಸ್ ಮಾಡಕ್ ಹೋಗ್ಬೇಡಿ. ಅಪ್ಲೈ ಮಾಡಿ. ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ರೆ ನೀವು 10th ಆಗಿದ್ರೆ ಸಾಕು ಸ್ನೇಹಿತರೆ, ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಆರ್ಮ್ಡ್ ಫೋರ್ಸಸ್ ಅಲ್ಲಿ ನೀವು ಕೆಲಸ ಮಾಡಬಹುದಾಗಿರುತ್ತೆ. BSF ಅಲ್ಲಿ ಕೆಲಸ ಮಾಡಬಹುದಿರುತ್ತೆ. ನೋಡಿ, ಇಲ್ಲಿ BSF, CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, SSB, ಸಶಸ್ತ್ರ ಸೀಮಾ ಬಳ, ಆಮೇಲೆ ITBP, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, AR, ಅಸ್ಸಾಂ ರೈಫಲ್ಸ್, SSF, ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್. ಇದಿಷ್ಟು ಪೋಸ್ಟ್ ಗಳಲ್ಲಿ ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇಲ್ಲಿ ಬಂದು ನೀವು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆ. ಇದರಲ್ಲಿ ಬಂದು ನೀವು ನೋಟಿಫಿಕೇಶನ್ ಚೆಕ್ ಮಾಡಬಹುದು. ಹಾಗೆ ಅಪ್ಲೈ ಆನ್ಲೈನ್ ಅಂತ ಲಿಂಕ್ ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಟಿಫಿಕೇಶನ್ ಅಲ್ಲಿ ನಿಮಗೆ ಎಲ್ಲಾ ರೀತಿಯ ಫುಲ್ ಡೀಟೇಲ್ ಆಗಿ ಒಂದು ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಯಾವ ರೀತಿ ಹೇಗೆ ಎಲ್ಲದನ್ನು ಅಪ್ಲೈ ಮಾಡೋದ್ರ ಬಗ್ಗೆ ಕೂಡ ಇದೆ ಇದ್ರ ಸ್ನೇಹಿತರೆ. 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ ನೋಡಿ ಸ್ನೇಹಿತರೆ. ಓಕೆನಾ, ಮೆನ್ನು ಎಲ್ಲರಿಗೂ ಅಪ್ಲೈ ಮಾಡಬಹುದಾಗಿರುತ್ತೆ. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರೋದು, MH. ಓಕೆನಾ, ನೋಡಿ, SSC ಮುಖಾಂತರ ಕರೆದಿರುತ್ತೆ ಜನರಲ್ ಡ್ಯೂಟಿಗೆ. BSF, CISF, CRPF, ITBP, SSB, SSF ಜನರಲ್ ಡ್ಯೂಟಿ, ಆಮೇಲೆ AR, ಆಮೇಲೆ NCB ಅಲ್ಲಿ ಸಿಪಾಯಿಗೆ ಕರೆದಿದ್ದಾರೆ ಸ್ನೇಹಿತರೆ. ಏನೋ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ. ಅದ ನಂತರ CBE ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. PST ಮತ್ತೆ PET ಎಕ್ಸಾಮ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಇರುತ್ತೆ. ಅದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದಿಷ್ಟೇ ಇರುತ್ತೆ ಸ್ನೇಹಿತರೆ. 13 ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ನ ಬರೆಯುವುದಾಗಿರುತ್ತೆ. ಅಸ್ಸಾಮಿ, ಬೆಂಗಾಲಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರ್, ಮರಾಠಿ, ಒಡಿಯಾ, ಪಂಜಾಬ್, ತಮಿಳು, ತೆಲುಗು, ಉರ್ದು ಇದಿಷ್ಟರಲ್ಲೂ ನೀವು ಬರೀಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಎಕ್ಸಾಮ್ ಬರೆದ ನಂತರ ನಿಮಗೆ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ನೋಡಿ ಸ್ನೇಹಿತರೆ, ಫುಲ್ ಡೀಟೇಲ್ ಆಗಿ ನಿಮಗೆ ವೇಕೆನ್ಸಿಗಳನ್ನ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ವೇಕೆನ್ಸಿಗಳನ್ನ ರಿಸರ್ವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. SC/ST, OBC. ನೋಡಿ, SCಗೆ 5,254 ಮೇಲ್ ಕ್ಯಾಂಡಿಡೇಟ್. SC ವುಮೆನ್ ಆದ್ರೆ 564 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ST ಆದ್ರೆ 4,021, ಫಿಮೇಲ್ ಅಲ್ಲಿ 433. ಓಕೆನಾ ಸ್ನೇಹಿತರೆ, OBC ಅಲ್ಲಿ 7,747 ಮೇಲು, 829 ಫಿಮೇಲ್. ಆಮೇಲೆ EWS ಅಲ್ಲಿ 3,496 ವೇಕೆನ್ಸಿ, ಮತ್ತೆ ಫಿಮೇಲ್ ಅಲ್ಲಿ 355 ವೇಕೆನ್ಸಿಗಳು. UR ಅಲ್ಲಿ 15,000 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಅದೇ UR ಫಿಮೇಲ್ ಆದ್ರೆ 1,688 ವೇಕೆನ್ಸಿಗಳು ಕರೆದಿದ್ದಾರೆ. ಟೋಟಲ್ 40,000 ವೇಕೆನ್ಸಿ ಇದೆ ಸ್ನೇಹಿತರೆ. 39,481 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ,
ಇದಿಷ್ಟು ಆಗಿದೆ. ಆಮೇಲೆ ಏಜ್ ಲಿಮಿಟ್ ನಿಮಗೆ 18ರಿಂದ 23 ಆಗಿರ್ಬೇಕಾಗಿರುತ್ತೆ. ನಾಟ್ ಮೋರ್ ದೆನ್ ನಾಟ್ ಬಿಫೋರ್ ಬಾರ್ನ್ 2/1/2002 ಅಂಡ್ ನಾಟ್ ಲೇಟರ್ ದೆನ್ 1/1/2007. ಓಕೆ ಸ್ನೇಹಿತರೆ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST ಆದ್ರೆ 5 ಇಯರ್ಸ್, OBC ಆದ್ರೆ 3 ಇಯರ್ಸ್, ಎಕ್ಸ್ ಸರ್ವಿಸ್ ಮ್ಯಾನಿಗೆ 3 ಇಯರ್ಸ್. ಆಮೇಲೆ ಜನರಲ್ ಡಿಪೆಂಡೆಂಟ್ಸ್ ವಿಕ್ಟಿಮ್ ಕಿಲ್ಡ್ ಇನ್ 1984 ರಿಯಟ್ಸ್ ಅಲ್ಲಿ ಗುಜರಾತ್ ಅಲ್ಲಿ ಆಗಿರುವಂತವರಿಗೆ ಆದ್ರೆ 5 ಇಯರ್ಸ್ ಈ ತರ ವೇಕೆನ್ಸಿಗಳನ್ನ ರಿಸರ್ವೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಫುಲ್ ಡೀಟೇಲ್ ಆಗಿ ಇದನ್ನ ಚೆಕ್ ಮಾಡಬಹುದು. ಯಾವ ರೀತಿ ಎಕ್ಸಾಮ್ ಇರುತ್ತೆ, ಏನಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಸಿಲೆಬಸ್ ಅಂತೂ ನಿಮ್ಗೆ ಹೇಳಿದೀನಿ. ಅದಾದ ನಂತರ ನೋಡಿ NCC ಮಾಡ್ಕೊಂಡಿದ್ರು ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. NCC ಮಾಡಿದ್ರೆ ನಿಮ್ಗೆ ಬೋನಸ್ 5%, 3%, 2% ಅಂತ ಕೊಡ್ತಾ ಇದಾರೆ ಸ್ನೇಹಿತರೆ. ಓಕೆನಾ. ಇದು NCC ಯಾವ ಟೈಮಲ್ಲಿ ಅಂತ ಅಂದ್ರೆ ಮಸ್ಟ್ ಹ್ಯಾವ್ ಬಿನ್ ಇಶ್ಯೂಡ್ ಆನ್ ಆರ್ ಬಿಫೋರ್ 1/1/2025. 1/1/2025 ಒಳಗಡೆ ನಿಮಗೆ ಈ 3 NCC ಸರ್ಟಿಫಿಕೇಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ಪಡೆದಿರ್ಬೇಕು. ಅವಾಗ ನೀವು ಈ ಒಂದು ಇನ್ಸೆಂಟಿವ್ ಅಥವಾ ಬೋನಸ್ ಮಾರ್ಕ್ಸ್ ನೀವು ಪಡಿತೀರಾ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದ್ರೆ ssc.gov.in ನಲ್ಲಿ ಹೋಗಿ ನೀವು ಆನ್ಲೈನ್ ನಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ರೆ ಇಮೇಲ್ ಐಡಿ ಅಥವಾ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕಿ ನೀವು ಜಾಯ್ನ್ ಆಗ್ಬೋದು. ಅದ ನಂತರ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಅದಾದ ನಂತರ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಲಾಸ್ಟ್ ಡೇಟ್ ಬಂದು 14/10/2024 ಇದೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ 100 ರೂಪೀಸ್ ಇದೆ. ಇದನ್ನ ಮರಿಬೇಡಿ. ಅದಾದ ನಂತರ ನಿಮ್ಗೆ ಯಾವ ರೀತಿ ಯಾವ್ಯಾವ ಸೆಂಟ್ರಲ್ ಅವರು ಬರೀಬಹುದು, ಯಾವ್ಯಾವ ಇದು ಬರೀಬಹುದು ಅಂದ್ರೆ ಆಲ್ ಓವರ್ ಇಂಡಿಯಾ ಬರೀಬಹುದಾಗಿರುತ್ತೆ ಸ್ನೇಹಿತರೆ. ಆಲ್ ಓವರ್ ಇಂಡಿಯಾದಲ್ಲಿ ನೀವು ಚೂಸ್ ಮಾಡಬಹುದಾಗಿರುತ್ತೆ. ಕರ್ನಾಟಕ, ಕೇರಳ ರೀಜನ್ ಅಲ್ಲಿ ನಿಮ್ಗೆ ಯಾವ್ಯಾವ ಜಿಲ್ಲೆಯಲ್ಲಿ ಕೊಡ್ತಾರೆ ಎಕ್ಸಾಮ್ ಅಂತಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಆಮೇಲೆ ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ, ಎರ್ನಾಕುಳಂ, ಕೊಳ್ಳಂ, ಕೊಟ್ಟಿಯಂ, ತಿರುವನಂತಪುರ, ತಿರುಸೂರು, ಕೋಝಿಕೋಡೆ ಇದಿಷ್ಟರಲ್ಲಿ ನಿಮ್ಗೆ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಇಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ ನಿಮ್ಗೆ ಯಾವ ರೀತಿ ಎಕ್ಸಾಮ್ ಇರುತ್ತೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನು ಅಂತಂದ್ರೆ 80 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ ಒಂದೊಂದಕ್ಕೆ. ಓಕೆನಾ ಸ್ನೇಹಿತರೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 20 ಕ್ವಶನ್, ಆಮೇಲೆ 40 ಮಾರ್ಕ್ಸ್ ಇರುತ್ತೆ. ಓಕೆನಾ. ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ 20 ಕ್ವಶನ್, 40 ಮಾರ್ಕ್ಸ್. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 20 ಕ್ವಶನ್, 40 ಮಾರ್ಕ್ಸ್. ಹಿಂದಿ ಅಥವಾ ಇಂಗ್ಲಿಷ್ 20 ಕ್ವಶನ್, 40 ಮಾರ್ಕ್ಸ್. 60 ನಿಮಿಷ ಕೊಡ್ತಾರೆ ಸ್ನೇಹಿತರೆ. 1 ಅವರ್ ಎಕ್ಸಾಮ್ ಇರುತ್ತೆ, ನೀವು ಬರಿಬಹುದಾಗಿರುತ್ತೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂದ್ರೆ ನೋಡಿ, ಅಸ್ಸಾಮು, ಬೆಂಗಾಳಿ, ಗುಜರಾತಿ, ಕನ್ನಡ, ಕೊಂಕಣಿ, ಮಲಯಾಳಮು, ಮಣಿಪುರ್, ಮರಾಠಿ, ಒಡಿಯಾ, ಪಂಜಾಬ್, ತಮಿಳು, ತೆಲುಗು, ಉರ್ದು ಇದಿಷ್ಟು ಇರುತ್ತೆ. ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. ಈ ನೆಗೆಟಿವ್ ಮಾರ್ಕಿಂಗ್ ನ ಮಾತ್ರ ಮರಿಬೇಡಿ. ನೆಗೆಟಿವ್ ಮಾರ್ಕಿಂಗು 0.25% ಅಂದ್ರೆ 1/4 ಅಂತ ಹೇಳ್ಬಿಟ್ಟು ಸ್ನೇಹಿತರೆ. 1/4 ಅಂತಂದ್ರೆ 4 ಕ್ವಶನ್ ನಿಮ್ದು ರಾಂಗ್ ಆಗಿದ್ರೆ, 1 ಕ್ವಶನ್ ರೈಟ್ ಆಗಿದ್ರೆ ನಿಮ್ಗೆ 1 ಕ್ವಶನ್ ಮಾರ್ಕ್ಸ್ ನ ನಿಮಗೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ನೀವು ತಿಳ್ಕೊಳ್ಳಿ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನೀವು ಹೋಗಿ ಕಂಪ್ಯೂಟರ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಈ ಒಂದು ಏನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಮತ್ತೆ ನಿಮಗೆ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಮಾಕ್ ಟೆಸ್ಟ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಅದನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ. ಮಾಕ್ ಟೆಸ್ಟ್ ಯಾವ ರೀತಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ತಿಳಿಸ್ಕೊಟ್ಟಿದ್ದೀನಿ. ಆಮೇಲೆ ಫಿಸಿಕಲ್ ಟೆಸ್ಟ್ ಏನಿರುತ್ತೆ ಅಂತಂದ್ರೆ ನೋಡಿ, ಫಿಸಿಕಲ್ ಟೆಸ್ಟ್ ಅಲ್ಲಿ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ ಅಥವಾ 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಇರುತ್ತೆ ಸ್ನೇಹಿತರೆ. ಫೀಮೇಲ್ಗೆ 1.6 ಕಿಲೋಮೀಟರ್ 8.5 ಮಿನಿಟ್ಸ್ ಅಲ್ಲಿ ಅಥವಾ 800 ಮೀಟರ್ಸ್ ಇನ್ 5 ಮಿನಿಟ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದನ್ ದೋಸ್ ಬಿಲಾಂಗಿಂಗ್ ಟು ಲಡಾಖ್ ರೀಜನ್. ಓಕೆನಾ. ಲಡಾಖ್ ಅಲ್ಲಿ ಇರೋರಿಗಿನ ಬೇರೆಯವ್ರಿಗೆ ಮಾತ್ರ ಈ ಒಂದು ಏನಿದೆ ಫಿಸಿಕಲ್ ಫಿಟ್ನೆಸ್ ಇದು ಇರುತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನಿಮ್ದು ಹೈಟ್ ಬಂದು ಎಷ್ಟಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಫಿಸಿಕಲಿ ಹೈಟ್ ಮೇಲ್ಗೆ 170, ಫಿಮೇಲ್ಗೆ 157. ಆಮೇಲೆ ಇದರಲ್ಲಿ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC ST ಆಗಿದ್ರೆ 162 ಇದೆ ಸ್ನೇಹಿತರೆ ಮೇಲ್ಗೆ, ಫಿಮೇಲ್ಗೆ 150. ಹಾಗೆ ಟ್ರೈಬ್ಸ್ ಅಲ್ಲಿ ಇದ್ದವರು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಇದ್ರೆ 157 ಇದು. ಓಕೆನಾ. ಅದಾದ ನಂತರ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಯಾವ ಒಂದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸುತ್ತೆ. ಆಮೇಲೆ ನಿಮ್ಮ ಚೆಸ್ಟ್ ಬಂದು ಮೇಲ್ ಕ್ಯಾಂಡಿಡೇಟ್ಸ್ 80 ಸೆಂಟಿಮೀಟರ್ ಅನ್ಎಕ್ಸ್ಪೆಂಡೆಡ್, ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರಲ್ಲಿ ಕೂಡ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ SC ST ಅವರಿಗೆ. ಓಕೆನಾ. ಅದಾದ್ರ ವೇಟ್ ಕೂಡ ಚೆಕ್ ಮಾಡ್ತಾರೆ. ವೇಟ್ ಹೈಟ್ ಗೆ ಪ್ರೊಪೋಗೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 170
ಸೆಂಟಿಮೀಟರ್ ಇದೀರಾ ಅಂದ್ರೆ ನಿಮ್ ಕೆಜಿ 70 ಕೆಜಿ ಇರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, 70 ಕೆಜಿ ಇರಬೇಕಾಗಿರುತ್ತೆ. ಅವಾಗ ನೀವು ಇದನ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಬೋದಾಗಿರುತ್ತೆ. ಓಕೆನಾ ಸ್ನೇಹಿತರೆ, ಇದು ಒಂದು ಚೆಕ್ ಮಾಡ್ಕೊಳ್ಳಿ. ಇದಾದ ನಂತರ ಇದು ಫಿಸಿಕಲ್ ಫಿಟ್ನೆಸ್ಗೆ ಹೋಗುವಾಗ ನಿಮ್ಗೆ ಇರುವಂತಹ ಮೆಡಿಕಲ್ ಇದು ಇರುತ್ತೆ. ಅದಾದ ನಂತರ ಮೆಡಿಕಲ್ ಕೂಡ ಇರುತ್ತೆ. ಮೆಡಿಕಲ್ ಅಲ್ಲಿ ಎಲ್ಲ ಫಿಟ್ ಆಗಿರ್ಬೇಕು ಸ್ನೇಹಿತರೆ. ಆಮೇಲೆ ಫಿಟ್ ಆಗಿದ್ದು ವ್ಯಾಲಿಡ್ NCC ಸರ್ಟಿಫಿಕೇಟ್ ನ ನೀವು ತೋರಿಸಬಹುದಾಗಿರುತ್ತೆ. ಆಮೇಲೆ ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ನೋಡಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಮಾಸ್ ಕಾರ್ಡ್ ಇರುತ್ತೆ, 10th ಮಾಸ್ ಕಾರ್ಡ್, ಡೊಮೆನ್ಸಲ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, NCC ಬೇಕಾಗಿರುತ್ತೆ. ಆಮೇಲೆ ಏನಾದ್ರು ಅಂಡರ್ಟೇಕಿಂಗ್ ಸರ್ವಿಸ್ ಮ್ಯಾನ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ NXRA 5 ಮಾಡಿರ್ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಅದ ನಂತರ ರಿಲ್ಯಾಕ್ಸೇಷನ್ ಇನ್ ಹೈಟ್, ಚೆಸ್ಟ್ ಇದೇನ ಬೇಕಂದ್ರೆ ಅದ್ರದ್ದು ರಿಕ್ವೈರ್ಡ್ ಡಾಕ್ಯುಮೆಂಟ್ ನ ತಗೊಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಇದಾದ ನಂತರ ಅಡ್ಮಿಷನ್ ಆಫ್ ಎಕ್ಸಾಮಿನೇಷನ್. ಇದಿಷ್ಟು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನಷ್ಟು ನಿಮ್ಗೆ ಮಾಹಿತಿ ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ವಾಟ್ಸ್ಆಪ್ ಗ್ರೂಪ್ಗೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿಸಿದ್ರೆ ಡೌಟ್ ನಾನು ನಿಮಗೆ ಕ್ಲಾರಿಫೈ ಮಾಡ್ಕೊಡ್ತೀನಿ. ಹಾಗೆ ನೀವು ಇದು ನಿಮ್ಗೆ ಇಂಗ್ಲಿಷ್ ಅರ್ಥ ಆಗ್ತಾ ಇಲ್ಲ ಅಂತ ಇದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ. ಫುಲ್ ಡೀಟೇಲ್ ಆಗಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಇದೊಂದು ನಮ್ಮ ವೆಬ್ಸೈಟ್ ಅಲ್ಲಿ ಹೊಸದಾಗಿ ಆಡ್ ಮಾಡಿರುವಂತದ್ದು, ಹಳೆದೆ ಆದ್ರೆ ನಿಮಗೆ ತಿಳಿಸ್ಕೊಟ್ಟಿದ್ದಿಲ್ಲ. ನಿಮ್ಮ ಇದಕ್ಕೋಸ್ಕರ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫುಲ್ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಇಂಗ್ಲಿಷ್ ಅಲ್ಲಿ ಡಿಫಾಲ್ಟ್ ಲ್ಯಾಂಗ್ವೇಜ್ ಇರುತ್ತೆ ಸ್ನೇಹಿತರೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.